ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆಯೇ ಇವಾಗ ಬೆಳಗ್ಗೆ 9:30 ಆಯಿತು. ಸೊ 9:30ಗೆ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತುಂಬ ಚಳಿ ಇದೆ. ಸ್ವೀಟಿ ನೋಡಿ ಎಲ್ಲರೂ ಯೋಗ ಮಾಡ್ತಾ ಇದ್ದಾಳೆ ಅವಳು. ಅದನ್ನು ನೀವು ಕೂಡ ಕಲ್ತ್ಕೊಳ್ಬೋದು. ಯೋಗ ತೋರಿಸ್ತಾ ಇದ್ದಾಳೆ ಅವಳು. ಅಮ್ಮು ಅಲ್ಲೇನೋ ಹಸಿರು ಮೆಣಸಿನ್ಕಾಯಿ ಗಿಡದ ಹತ್ರ ಏನೋ ಮಾಡ್ತಾ ಇದ್ದಾಳೆ. ಸ್ವೀಟಿನೂ ಅವಳ ಜೊತೆಲಿ ಆಟ ಆಡ್ತಾಯಿದ್ಲು. ಸೊ ಯಾವಾಗಲೂ ಅವಳನ್ನು ಒಳಗಡೆನೇ ಇಟ್ಕೊಂಡ್ರೆ ಅವಳಿಗೂ ಬೇಜಾರಾಗುತ್ತೆ ಅಂತ ಸ್ವಲ್ಪ ಹೊರಗಡೆ ಬಿಟ್ಟಿದ್ದೀನಿ. ಏನೋ ಮೈ ಏನು ಹೇಳ್ತಾರೆ, ನವೆ ಆಗುತ್ತೆ ಇರ್ಬೋದು. ಅದಕ್ಕೋಸ್ಕರ ಅವಳು ಅಲ್ಲಿ ಬಿದ್ದು ಆ ಕಡೆ ಈ ಕಡೆ ಪಲ್ಟಿ ಮಾಡ್ಕೊತಾ ಇದ್ದಾಳೆ. ಹೂವಿನ ಗಿಡ ನೋಡಿ ಈ ಥರ. ಇನ್ನೇನು ಚೆಂಡು ಎಲ್ಲ ಮುಗಿಯೋ ಟೈಮು. ಸೊ ಇನ್ನೊಂದು ವಾರ ಚೆಂಡು ಬಿಡ್ಬೋದು. ನೋಡಿ ಎಲ್ಲರೂ ಕಲ್ತ್ಕೊಳ್ಳಿ ಬೇಗ. ಸ್ವೀಟಿ ನೋಡಿ ಈ ಥರ ಯೋಗ ಮಾಡಬೇಕು ಅಂತ ಹೇಳಿ ಸ್ವೀಟಿ ತೋರಿಸ್ತಾ ಇದ್ದಾಳೆ ಫ್ರೆಂಡ್ಸಿಗೆಲ್ಲ. ಸೊ ಮತ್ತು ನಾನು ಬೆಳಗ್ಗೆ ಮೇಲೆ ವೀಡಿಯೋನೇ ಮಾಡಿಲ್ಲ, ಯಾಕೆಂದರೆ ಕೆಲಸಗಳು ಇತ್ತು. ಅಮ್ಮಗೆ ಸ್ವೀಟಿ ಬಿಟ್ಟಿದ್ಲು ಮುಖದ ಹತ್ರ. ಸೊ ಅವಳಿಗೊಂದು ವ್ಯಾಕ್ಸಿನೆಲ್ಲ ಹಾಕ್ಸೋದಿತ್ತು. ಆದ್ದರಿಂದ ನಾನು ಮತ್ತೆ ವೀಡಿಯೋ ಮಾಡೋಕ್ಕೆ ಆಗಿಲ್ಲ. ಸೊ ನಮ್ಮ ಮನೆಯವರು ಕೂಡ ಡ್ಯೂಟಿಯಿಂದ ಬಂದರು. ಅಕ್ಷಯ್ ನಮ್ಮ ಮನೆಯವರೇನೋ ಮಾತಾಡ್ಕೊತಾ ಇದ್ದರು. ಅಮ್ಮಗೆ ವ್ಯಾಕ್ಸಿನ್ನು, ಅದು ಸ್ವೀಟಿಗೂ ಕೂಡ ವ್ಯಾಕ್ಸಿನ್ ಹಾಕ್ಸಿದ್ದೀವಿ. ಆದರೆ ನನಗೇನೋ ಅಮ್ಮಗೆ ಅದು ಪರಿಚಿದ್ರಿಂದ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿನೇ ಇರಲಿಲ್ಲ. ಅದಕ್ಕೋಸ್ಕರ ವ್ಯಾಕ್ಸಿನ್ ಹಾಕ್ಸ್ಕೊಂಡು ಬಂದ್ವಿ. ನಾವು ಅಮೆಜಾನಲ್ಲಿ ಒಂದು ಬ್ಯಾಗ್ನ ಬುಕ್ ಮಾಡಿದ್ದೆ. ಸೊ ಕಂಪ್ನಿದು ಚೆನ್ನಾಗಿದೆ ಕ್ವಾಲಿಟಿ. ನೋಡಿ ಅದರ ಹೆಸರು ಇದೆ ಝುಕ್ ಅಂತಲೇ ಏನೋ. ಚೆನ್ನಾಗಿದೆ. ಅದರದ್ದು ಸ್ವಲ್ಪ ದೊಡ್ಡ ಸೈಜು. ತುಂಬ ಚೆನ್ನಾಗಿದೆ. ಕಂಪ್ನಿ ಕೂಡ ಒಳ್ಳೆ ಕಂಪ್ನಿ, ಅದು ತುಂಬ ಚೆನ್ನಾಗಿದೆ. ನೋಡಿ ಇಲ್ಲಿ ಹೆಸರಿದೆ. ಯಾರಿಗಾದರೂ ಬೇಕಾದರೆ ಆರ್ಡ್ರ್ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿದೆ, ಗಟ್ಟಿಯಾಗೂ ಇದೆ. ಹಾಗೆಯೇ ತುಂಬ ಚೆನ್ನಾಗಿದೆ. ಸ್ವಲ್ಪ ದೊಡ್ಡ ಸೈಜ್ ಅನ್ನೋದು ಬಿಟ್ಟರೆ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಸೊ ನಾನಿಲ್ಲಿ ಇವಾಗ 8:30 ಆಯಿತು. ನಾನು ಮೀನು ಫ್ರೈ ಮಾಡೋಣ ಅಂತ ತೆಗ್ದಿದ್ದೀನಿ. ಇದು ಬಂಗಡೆ ಮೀನು ಸಾಂಬಾರು ಮಾಡಲಿಕ್ಕೆ. ಇನ್ನೊಂದು ಮೀನು ಫ್ರೈ ಮಾಡೋಣ ಅಂತ ಹೇಳಿ, ಯಾಕಂದರೆ ಅಮ್ಮಗೆ ಬಂಗಡೆ ಮೀನು ಕೊಡಲಿಕ್ಕಾಗಲ್ಲ. ಸೊ ಅದರಿಂದ ಇನ್ನೊಂದು ಮೀನು ಫ್ರಿಜ್ಜಿಂದ ತೆಗ್ದಿದ್ದೀನಿ. ಇಲ್ಲಿ ನಾನು ಸಾಂಬಾರಿಗೆ ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ. ಅಕ್ಷಯ್ಗೆ ಕಾಫಿ ಬೇಕಂತೆ, ಅದಕ್ಕೋಸ್ಕರ ಬಿಸಿನೀರು ಇಟ್ಟಿದ್ದೀನಿ. ನಾನಿಲ್ಲಿ ಮಸಾಲೆಗೆ ಮಸಾಲೆ ತೆಗಿತಾ ಇದ್ದೀನಿ. ಜೀರಿಗೆ, ಅಜ್ವೈನ್, ಹಾಗೆಯೇ ಕಾಳುಮೆಣಸು, ಮೆಂತ್ಯ, ತೆಂಗಿನಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಹಾಕಿ ಒಂದು ಮಸಾಲೆ ಮಾಡ್ಕೊತಾ ಇದ್ದೀನಿ ಮೀನು ಸಾಂಬಾರಿಗೆ. ಇದು ತುಂಬ ಚಿಕ್ಕ ವಿಡಿಯೋ ಆಗಿರುತ್ತೆ. ಒಂದು 4-5 ಮಿನಿಟ್ಸಿಂದ ಇರುತ್ತೆ. ಸೊ ಪ್ಲೀಸ್ ನನ್ನ ವಿಡಿಯೋ ನೋಡಿ. ಅಕ್ಷಯ್ ಇಲ್ಲಿ ನನಗೆ ಕುಂಬಳಕಾಯಿ ಪಲ್ಯ, ಚಪಾತಿ ಬೇಕಂತೆ. ಸೊ ಅದರಿಂದ ಕುಂಬಳಕಾಯಿ ಕಟ್ ಮಾಡಿಕೊಡ್ತಾ ಇದ್ದೇನೆ. ಅದು ಕುಂಬಳಕಾಯಿ ಅಂತ ಈ ಕಡೆ ಹೇಳ್ತಾರೆ, ಬೆಂಗಳೂರು ಕಡೆ. ನಮ್ಮ ಕಡೆ ಎಲ್ಲ, ನಮ್ಮ ಮಲೆನಾಡು ಕಡೆ ಅದಕ್ಕೆ ಚಿನ್ನಿಕಾಯಿ ಅಂತ ಹೇಳ್ತಾರೆ. ಸೊ ಅದನ್ನು ಮಾಡಿಕೊಡ್ಬೇಕಂತೆ. ನಾನಿಲ್ಲಿ ಸಾಂಬಾರು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ರೆಡಿ ಆಯಿತು ಸಾಂಬಾರು. ತುಂಬ ಕಲರ್ಫುಲ್ಲಾಗಿ ಬಂದಿದೆ. ನಮ್ಮ ಮಲೆನಾಡು ಕಡೆ ಒಣಮೆಣಸಿನ್ಕಾಯಿ ಅದು ತುಂಬ ಖಾರ ಇರುತ್ತೆ. ಹಾಗೆಯೇ ಅದೇ ಥರ ಕಲ್ಲರು ಕೂಡ ಕೊಡುತ್ತೆ. ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಬಂದಿದೆ ಸಾಂಬಾರು. ಹಾಗೆಯೇ ಸ್ವೀಟಿ ಮತ್ತು ಅಮ್ಮ ಹೊರಗಡೆ ಆಟ ಆಡ್ತಾಯಿದ್ರು. ಅಮ್ಮಗೆ ಹೇಳ್ತೀನಿ ಅವಳ ಹತ್ರ ಜಾಸ್ತಿ ಇದು ಮಾಡಬೇಡ ಅಂತ ಹೇಳಿ. ಅವಳು ಅಮ್ಮ ಏನು ಮಾಡ್ತಾಳೆ, ಹಿಂಸೆ ಮಾಡಿಬಿಡ್ತಾಳೆ. ಅದಕ್ಕೆ ಅವಳು ಬಿಡ್ತಾಳೆ. ದೂರ ಕೂತ್ಕೊ ಅಂತ ಹೇಳ್ತಾ ಇದ್ದೀನಿ. ಚಿಕ್ಕ ಮಕ್ಕಳಲ್ವಾ, ಅವ್ರಿಗೂ ಇಷ್ಟ. ಸೊ ನಾನಿಲ್ಲಿ ಮೀನನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಮರಿದೇನೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ದಿನಗಳಲ್ಲಿ ನಾನು ಒಳ್ಳೆ ವಿಡಿಯೋ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ಸ್ವಲ್ಪ ದಿವಸ ನನಗೆ ಸಪೋರ್ಟ್ ಮಾಡಿ. ಯಾಕಂದರೆ ನಾನು ಇವಾಗ ಎಲ್ಲೂ ಹೊರಗಡೆ ಹೋಗ್ಲಿಕ್ಕೆ ಆಗ್ತಾಯಿಲ್ಲ. ಸೊ ಅದರಿಂದ ಮನೆಯಲ್ಲೇ ಆದಷ್ಟು ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ.